ಇವತ್ತು ನಾವು ಇದು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ, ಹಾಗೆ ಸ್ವವಿಮರ್ಶೆ, ಸೆಲ್ಫ್ ಕ್ರಿಟಿಸಿಸಮ್, ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿ ಒಂದು ಟ್ಯಾಪಿಂಗ್ ಮೆಡಿಟೇಷನ್ ಮಾಡೋಣ. ಸೊ ಯೂಶಲಿ ಏನಾಗುತ್ತೆ, ನಾವು ನಮಗೆ ನಾವೇ ಕಾಮೆಂಟ್ ಮಾಡ್ಕೋತೀವಿ, ನಮಗೆ ನಾವೇ ಕ್ರಿಟಿಸೈಸ್ ಮಾಡ್ತೀವಿ ಮೋಸ್ಟ್ಲಿ. ಸೊ ಏನಾದರೂ ಮಾಡ್ತಾ ಇರಲಿ, ಹೊಸದೇನಾದ್ರು ಸ್ಟಾರ್ಟ್ ಮಾಡಿದ್ರು ನಮಗೆ ನಮ್ಮ ಬಗ್ಗೆ ಡೌಟ್ಸ್ ಬರುತ್ತೆ. ನಾನು ಇದು ಮಾಡೋಕ್ಕಾಗಲ್ಲ ಅನ್ಸುತ್ತೆ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಈ ಥರ ಏನೇನೋ ನಾನಾ ಥರದ್ದು ಡೌಟ್ಸ್ ಬರುತ್ತೆ. ಹಾಗೆ ತುಂಬ ಸೆಲ್ಫ್ ಕ್ರಿಟಿಕಲ್ ಆಗಿರ್ತೀವಿ, ನಮ್ಮ ಬಗ್ಗೆ ನಾವೇ ಕ್ರಿಟಿಸೈಸ್ ಮಾಡ್ಕೋತೀವಿ. ಅದರಿಂದ ಏನಾಗುತ್ತೆ, ಕಾನ್ಫಿಡೆನ್ಸ್ ತುಂಬ ಕಡಿಮೆ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ. ಹಾಗೆ ನಮ್ಮದು ಈ ಕ್ರಿಟಿಕಲ್ ಸೆಲ್ಫ್ ಕ್ರಿಟಿಸಿಸಮ್ ಅಂತ ಏನು ಹೇಳ್ತೀವ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಟ್ಯಾಪಿಂಗ್ ಮೆಡಿಟೇಷನಲ್ಲಿ ನಾವು ಏನು ಮಾಡೋಣ, ಅದ್ರ ಬಗ್ಗೆ ಫೋಕಸ್ ಮಾಡಿ ಈ ಕ್ರಿಟಿಕಲ್ ವಾಯ್ಸ್ ಅಂತ ಏನಿದೆ, ನಮ್ಮನ್ನು ನಾವು ವಿಮರ್ಶೆ ಮಾಡೋ ಧ್ವನಿ ಏನಿದೆ ಒಳಗಡೆಯಿಂದ ಬರುತ್ತಲ್ಲ, ನಾವು ಬೇರೆಯವ್ರು ಮಾಡ್ತಾರೆ ಸರಿ, ಬೇರೆಯವ್ರು ವಿಮರ್ಶೆ ಮಾಡ್ತಾರೆ, ಬಟ್ ನಾವು ವಿಮರ್ಶೆ ಮಾಡ್ಕೋತೀವಲ್ಲ, ಅದ್ರ ಕಡೆ ಫೋಕಸ್ ಮಾಡಿ ಅದನ್ನ ನಾವು ಕಡಿಮೆ ಮಾಡೋಣ. ಹಾಗೆ ನಮ್ಮ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಏನಿದೆ ನಮ್ಮ ಬಗ್ಗೆ, ನಮಗೆ ಏನೋ ಆತ್ಮವಿಶ್ವಾಸ, ಅದನ್ನ ಆತ್ಮವಿಶ್ವಾಸ ಜಾಸ್ತಿ ಮಾಡೋಣ. ಈ ಟ್ಯಾಪಿಂಗ್ ಮೆಡಿಟೇಷನ್ ಅಲ್ಲಿ ಅದೇ ಮಾಡೋದು. ಸೊ ನೀವು ಯಾವಾಗಲೂ ಯೋಚನೆ ಮಾಡಿದ್ದೀರಾ, ನಮಗೆ ನಾವೇ ಯಾಕೆ ವಿಮರ್ಶೆ ಮಾಡ್ಕೋತೀವಿ, ಸ್ವವಿಮರ್ಶೆ ಯಾಕೆ ಮಾಡ್ಕೋತೀವಿ ಅಂತ? ಯಾಕೆ ಅಂದರೆ ಸೇಫ್ ಫೀಲ್ ಮಾಡಲಿಕ್ಕೆ. ಅಂದರೆ ನಮಗೆ ನಾವೇ, ಈಗ ನೀವು ಕೇಳಿರ್ಬೇಕಲ್ಲ, ಅವ್ರಿಗವರೇ ಜೋಕ್ ಮಾಡ್ಕೋತಾರೆ, ಎಲ್ಲರ ಗ್ರೂಪಲ್ಲಿ ಇದ್ರೆ ಅವ್ರ ಮೇಲೆ ಅವರು ಹಾಸ್ಯ ಮಾಡ್ಕೋತಾರೆ. ಹಾಗೇನೆ ನಮ್ಮನ್ನ ನಾವು ಕಾಮೆಂಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಬೇರೆಯವ್ರು ಕಾಮೆಂಟ್ ಮಾಡೋದು ಕಡಿಮೆ ಆಗುತ್ತೆ. ಸೊ ಅವ್ರು ಕಾಮೆಂಟ್ ಮಾಡ್ತಾರೆ ಅನ್ಸುತ್ತೆ, ಅದಕ್ಕಿಂತ ಮುಂಚೆ ನಾನು ವಿಮರ್ಶೆ ಮಾಡ್ಕೊಳ್ಳೋಣ, ನನ್ನನ್ನು ನಾನೇ ಕ್ರಿಟಿಸೈಸ್ ಮಾಡ್ಕೊಳ್ಳೋಣ ಅಂತ. ಹಾಗೆ ನಾವು ಆ ರೀತಿ ನಾವು ಯೋಚನೆ ಮಾಡ್ತೀವಿ ಮೋಸ್ಟ್ ಆಫ್ ದಿ ಕೇಸಸ್, ತುಂಬ ಜನ. ಸೊ ಹಾಗೆ ನಾವು ಆ ಥರನೇ ಇದು ಮಾಡ್ತೀವಿ. ಸೊ ಅದಕ್ಕೆ ನಮಗೆ ಸೇಫ್ ಫೀಲ್ ಮಾಡ್ಕೊಳ್ಳೋಕ್ಕೆ, ಸೆಕ್ಯೂರ್ ಫೀಲ್ ಮಾಡಲಿಕ್ಕೆ, ಸೊ ನಾವು ಬೇರೆಯವರು ಕ್ರಿಟಿಸಿಸಮ್ನ ಅವಾಯ್ಡ್ ಮಾಡಲಿಕ್ಕೆ ನಾವೇನು ಮಾಡ್ಕೋತೀವಿ, ನಮ್ಮನ್ನು ನಾವೇ ವಿಮರ್ಶೆ ಮಾಡ್ಕೊಂಡ್ರೆ ನಮಗೇನು ಜಾಸ್ತಿ ಕೆಟ್ಟದು ಅನ್ಸಲ್ಲ. ಅದೇ ಬೇರೆಯವ್ರು ನಮಗೆ ವಿಮರ್ಶೆ ಮಾಡಿದ್ರೆ, ಬೇರೆಯವ್ರು ಕ್ರಿಟಿಸೈಸ್ ಮಾಡಿದ್ರೆ ನಮಗೆ ತುಂಬ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ಕೋತೀವಿ, ನಾವೇ ಮೊದಲಿಗೆ ನಮ್ಮನ್ನು ನಾವು ಕಮೆಂಟ್ ಮಾಡ್ಕೊಳ್ತೀವಿ. ಸೊ ಇದು ಒಂದು ಕಾರಣ. ಸೊ ಇವೆಲ್ಲ ಕಾರಣಗಳನ್ನ ಇವತ್ತು ಫೋಕಸ್ ಮಾಡೋಣ. ಹಾಗೇನೆ ಈ ಟ್ಯಾಪಿಂಗ್ ಮೆಡಿಟೇಷನ್ ಪೂರ್ತಿ ಆಗೋಷ್ಟರಲ್ಲಿ ನಾವು ಏನೇನು ನೋಡ್ತೀವಿ, ಫಸ್ಟ್ ನಮ್ಮ ಕ್ರಿಟಿಕಲ್ ವಾಯ್ಸ್ ಬಗ್ಗೆ ಫೋಕಸ್ ಮಾಡಿ, ಆಮೇಲೆ ಕಾನ್ಫಿಡೆನ್ಸ್ ಹೇಗೆ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡೋಣ. ಸೊ ಈಗ ನೀವು ಏನು ಮಾಡಬೇಕು ಅಂದರೆ, ಎಲ್ಲೂ ನಿಮಗೆ ಡಿಸ್ಟರ್ಬ್ ಆಗದಲ್ಲೇ ಇರುವಂಥ, ಇದು ಒಂದು 15-20 ನಿಮಿಷ ಅಂತೂ ಮಿನಿಮಮ್ ಆಗುತ್ತೆ ಇದು ಮೆಡಿಟೇಷನ್. ಆ ಜಾಗದಲ್ಲಿ ಕುತ್ಕೊಳ್ಳಿ, ಹಾಗೆ ಒಂದು ನೋಟ್ಬುಕ್ ಮತ್ತು ಪೆನ್ ಇಟ್ಕೊಳ್ಳಿ, ಹಾಗೆ ನೀವು ನೀರು ಕೂಡ ಇಟ್ಕೊಳ್ಳಿ ಜೊತೆಗೆ.